ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 119ನೇ ಅಧ್ಯಾಯ 71ನೇ ವಚನ ಓದಿಕೊಳ್ಳೋಣ. ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೀನು ಉಸುರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ನೋಡಿ ಪ್ರಿಯರೇ, ಇಲ್ಲಿ ಭಕ್ತನು ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಹೌದು ಪ್ರಿಯರೇ, ನಾವು ಎಲ್ಲರೂ ನಮ್ಮ ಕುಟುಂಬಗಳಲ್ಲಿ ಕಷ್ಟ, ದುಃಖ, ಯಾವಾಗಲೂ ಚಿಂತೆ, ಕೊರತೆಗಳು ಎಂದು ನಾವು ಹೇಳ್ತಾ ಇರ್ತೀವಿ. ಆದರೆ ನಾವು ಕಷ್ಟದಲ್ಲಿ ಇರುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ, ದೇವರಿಗೆ ಪ್ರಾರ್ಥನೆ ಮಾಡುವುದರಿಂದ ಕಷ್ಟಾನುಭವವು ಕೂಡ ನಮಗೆ ಸಂತೋಷವಾಗಿ ಮಾರ್ಪಡುವುದು. ನಮ್ಮ ಕಷ್ಟಾನುಭವವು ಹಿತಕರವಾಗುವುದು. ನಾವು ಕಷ್ಟಗಳಿಂದ ಬಿಡುಗಡೆ ಆಗಬೇಕೆಂದರೆ ನಾವು ದೇವರಲ್ಲಿ ಬಲವಾಗಿ ನಿಲ್ಲಬೇಕು, ಪ್ರಾರ್ಥನೆ ಮಾಡಬೇಕು. ನಾವು ಕಷ್ಟಗಳು ಸಂಭವಿಸುವಾಗ ದೇವರಲ್ಲಿ ಬಲವಾಗಿ ನಿಲ್ಲುವಾಗ ಕಷ್ಟವೂ ಕೂಡ ಹೋಗಿ ಸಂತೋಷವೂ ಬರುವುದು. ಆತನ ಧರ್ಮಶಾಸ್ತ್ರವನ್ನು ನಾವು ಧ್ಯಾನಿಸುವಾಗ ನಮಗೆ ಒಂದು ಸಂತೋಷವಾಗಿ ಉಲ್ಲಾಸದಿಂದ ನಾವು ಇರುತ್ತೇವೆ. ಆತನ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಕ್ಕಿಂತಲೂ ನನಗೆ ಪ್ರಿಯವಾಗಿದೆ, ಅತಿ ಪ್ರಿಯವಾಗಿದೆ ಎಂದು ಭಕ್ತನು ಹೇಳುತ್ತಿದ್ದಾನೆ. ಹೌದು ಪ್ರಿಯರೇ, ಚಿನ್ನಕ್ಕಿಂತಲೂ ಬೆಳ್ಳಿಗಿಂತಲೂ ಐಶ್ವರ್ಯ, ಎಲ್ಲ ಅಮೂಲ್ಯವಾದ ಐಶ್ವರ್ಯಗಳಿಗಿಂತಲೂ ಧರ್ಮಶಾಸ್ತ್ರವು ಅತಿ ಶ್ರೇಷ್ಠವಾಗಿದೆ ಪ್ರಿಯರೇ. ನಾವು ಕಷ್ಟದಲ್ಲಿ ದುಃಖದಲ್ಲಿ ಇರುವಾಗ ಆತನನ್ನು ಪ್ರಾರ್ಥಿಸುವಾಗ ಕಷ್ಟವು ಹೋಗಿ ಸಂತೋಷಕರವಾಗುವುದು. ಆತನ ಧರ್ಮಶಾಸ್ತ್ರವನ್ನು ನಾವು ಧ್ಯಾನಿಸುವಾಗ ನಮ್ಮ ಎಲ್ಲ ಕಷ್ಟಗಳು ಸಂತೋಷವಾಗಿ ಮಾರ್ಪಡುತ್ತದೆ. ಆದುದರಿಂದ ನಾವು ಪ್ರಿಯರೇ, ಕಷ್ಟಗಳು ಸಂಭವಿಸುವಾಗ ನಾವು ಧರ್ಮಶಾಸ್ತ್ರವನ್ನು ಓದಿ ಆತನ ಧರ್ಮಶಾಸ್ತ್ರವನ್ನು ನಾವು ಓದಿ ನಾವು ಯಾವಾಗಲೂ ಪ್ರಾರ್ಥಿಸುವಾಗ ನಮ್ಮಲ್ಲಿ ದೇವರು ಬಲವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆದುದರಿಂದ ಪ್ರಿಯರೇ, ನಾವು ಯಾವಾಗಲೂ ಧರ್ಮಶಾಸ್ತ್ರವನ್ನು ಧ್ಯಾನಿಸಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕಷ್ಟಗಳು, ದುಃಖಗಳು ಎಲ್ಲವೂ ಹೋಗಿ, ನಮ್ಮ ದುಃಖವು ಹೋಗಿ ಸಂತೋಷವೂ ಬರುವುದು. ಆದುದರಿಂದ ಪ್ರಿಯರೇ, ಈ ದಿನದಿಂದ ಪ್ರತಿಯೊಬ್ಬರೂ ನಾವು ಧರ್ಮಶಾಸ್ತ್ರವನ್ನು ನಾವು ಓದುವಾಗ ಒಂದು ಸಂತೋಷ ಉಂಟಾಗುತ್ತದೆ. ಆದುದರಿಂದ ನಾವು ಪ್ರತಿದಿನವೂ ಧರ್ಮಶಾಸ್ತ್ರವನ್ನು ಧ್ಯಾನಿಸಬೇಕು. ಪ್ರತಿಯೊಬ್ಬರೂ ಕಷ್ಟದಲ್ಲಿ ದುಃಖದಲ್ಲಿ ಇರುವಾಗಲೂ ದೇವರಲ್ಲಿ ಬಲವಾಗಿರುವುದನ್ನು ನಾವು ಕಲಿಯಬೇಕು. ಯಾವಾಗಲೂ ಸಂತೋಷವಾಗಿ ಕರ್ತನಲ್ಲಿ ನಾವು ಇರುವುದನ್ನು ಕಲಿಯಬೇಕು ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರಪ್ಪ. ಹೌದು ಕರ್ತನೆ, ಕಷ್ಟಗಳಲ್ಲಿ ದುಃಖಗಳಲ್ಲಿ ನಿನ್ನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವಾಗ ಅದು ನಮಗೆ ಕಷ್ಟವೂ ಹಿತಕರವಾಗಿ ಮಾರ್ಪಡುತ್ತದೆ ಕರ್ತನೆ. ಹೌದು ಕರ್ತನೆ, ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ದರ್ಶಿಸು. ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ಸೇವಕರನ್ನು, ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ದರ್ಶಿಸು ಕರ್ತನೆ. ಈ ಸಮಯದಲ್ಲಿ ನಿನ್ನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವಂತೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದುವಂತೆ ಒಬ್ಬೊಬ್ಬರನ್ನು ಬಲಪಡಿಸು, ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.